ಮಲಯತೀಸಿಗಲಿ ಸಜ್ಜನಾದ ಸಮಸ್ತರೊಂದಿಗೆ ಇಲ್ಲಿ ಸೇರಿರುವ ಸಭಿಕರೇ, ಈ ದಿವಸ ಶ್ರೀ ಶ್ರೀ ಆಂಜನೇಯ ಸ್ವಾಮಿ ಕೃಷಾಪೋಷಿತ ನಾಟಕ ಮಂಡಳಿಯಿಂದ ಗಯಚರಿತ್ರೆ ಅಥವಾ ಶ್ರೀಕೃಷ್ಣ ಅರ್ಜುನನ ಯುದ್ಧ ಎಂಬ ಪೌರಾಣಿಕ ನಾಟಕವನ್ನು ಅಭಿನಯಿಸುತ್ತಿದ್ದೇವೆ. ಈ ನಾಟಕ ಮಂಡಳಿಯಿಂದ ಯಾವುದೇ ತಪ್ಪುಗಳು ಕಂಡು ಬಂದಲ್ಲಿ ತಾಯಿಯ ಮಗನ ಬಾಲಲ್ಲೆಯನ್ನು ಕಂಡು ಎಷ್ಟು ಆನಂದಿಸುವಳೋ ಅಷ್ಟು ಆನಂದಿಸಿ ಒಳ್ಳೆಯ ವಾಕ್ಯಗಳನ್ನು ಮನನ ಮಾಡಿಕೊಂಡು ಕೆಟ್ಟ ವಾಕ್ಯಗಳನ್ನು ಬಿಟ್ಟು ಈ ಕರ್ನಾಟಕ ರಾಜರಾಜೇಶ್ವರಿ ಮಡಿಲಿನಲ್ಲಿ ಬೆಳೆಯುತ್ತಿರುವ ಈ ಕಿರಿಯ ಕಲಾವಿದರನ್ನು ಪ್ರೋತ್ಸಾಹಿಸಬೇಕಂತ ತಮ್ಮ ಕಳಕಳೆಯ ಪ್ರಾರ್ಥನೆ ಇರಲಿ. ಇಂತಹ ಸಭಿಕರ ಮನಸ್ಸನ್ನು ಸಂತೋಷಪಡಿಸುವುದು ಬಗೆಗೆ ಮರೆತಿದ್ದನು. ನಮ್ಮ ಸಹಾಯಕರಾದ ನಟಿಯನ್ನು ಕರೆಸಿ ಆಲೋಚಿಸುವೆನು. ಪ್ರಿಯತಮೆ, ನಿನ್ನ ಅಲಂಕಾರ ಪೂರೈಸಿದಾದರೆ ಈ ರಂಗಮಂದಿರಕ್ಕೆ ಬರಲಾಗು. ಬಾರೆ ಬಾಪ್ರೆ ಆನಂದ ದಿನಲಿಗೆ ನಾವು, ಬಾರೆ ಬಾಪ್ರೆ ಬಾರೆ ಬಾಪ್ರೆ ಆನಂದ ದಿನಲಿಗೆ ನಾವು, ಬಾರೆ ಬಾಪ್ರೆ ಬಾನಿನಲ್ಲಿ ಚಂದನ ಮಾತುಮ್ಮಿ ಕಾಯ್ವನ, ಬಾನಿನಲ್ಲಿ ಚಂದನ ಮಾತುಮ್ಮಿ ಕಾಯ್ವನ ಆನಂದದಿನಲ್ಲಿ ನಾವು, ಬಾರೆ ಬಾಪ್ರೆ ಆನಂದದಿನಲ್ಲಿ ನಾವು, ಬಾರೆ ಬಾಪ್ರೆ ರಾಗದಲ್ಲಿ ಅನುರಾಗದಲ್ಲಿ ಕಲಿಯೋಣ ಬಾರೆ, ರಾಗದಲ್ಲಿ ಅನುರಾಗದಲ್ಲಿ ಕಲಿಯೋಣ ಬಾರೆ, ಜೀವನವೆಲ್ಲ ಸವಿಯೋಣ ಬಾರೆ, ಜೀವನವೆಲ್ಲ ಸವಿಯೋಣ ಬಾರೆ, ಬಾರೆ ಬಾಪ್ರೆ ಆನಂದದಿನಲ್ಲಿ ನಾವು, ಬಾರೆ ಬಾಪ್ರೆ ಪ್ರಾಣೇಶ್ವರ, ಸಭಿಕರ ಮನಸ್ಸನ್ನು ಸಂತೋಷಗೊಳಿಸಲು ಗಾನವನ್ನು ಪಾಡಿದ್ದಾಯಿತು. ಮತ್ತೇನಪ್ಪಡೆ? ಹೇಳುವನು ಕೇಳು. ಪ್ರಿಯರ ಮಣ್ಣಿ ಪ್ರೀತಿಯಲೆ, ಪ್ರಿಯರ ಮಣ್ಣಿ ಪ್ರೀತಿಯಲೆ ಅರಸದಲಾಡುತ್ತ ಬಾಬಾರೆ ಧ್ರುವತಾರ,
ಪ್ರಿಯ ಹೇಳ್ಬೇಕು. ಈ ಸಭಿಕರ ಮನಸ್ಸು ಮತ್ತು ನನ್ನ ಮನಸ್ಸನ್ನು ಸಂತೋಷಪಡಿಸೋದಕ್ಕಾಗಿ ಆಹಾ ಪ್ರಾಣೇಶ್ವರ, ನೀವು ನನ್ನ ಪ್ರೇಮದ ಪೂಜಾರಿ ಅಲ್ಲವೇ?
ಇನ್ನ ಮುಂದಿನ ಪಾತ್ರದ ವರ್ಗದವರನ್ನು ಸಿದ್ಧಪಡಿಸಲು ನಡೆ. ಹಾಗೆ ಆಗಲಿ ಪ್ರಾಣೇಶ್ವರ. ಈ ನಿಮ್ಮ ಆರ್ಭಟಕ್ಕೆ ನನ್ನ ಆಭರಣೆಲ್ಲವೂ ಚೆಲ್ಲಾಡಿದೆ, ತೆಗೆದುಕೊಳ್ಳಲೆ. ಇದು ನೋಡಿ. ತಂತ್ರ
ನಮಸ್ಕಾರವನ್ನು ಮಾಡುತ್ತಾ ಗొప్ప ಕಾಣಿಕೆಯನ್ನು ತಂದು ಒಪ್ಪಿಸುತ್ತೇನೆ ಮಹಾಪ್ರಭು. ಭೇಷ್, ಬಹಳ ಸಂತೋಷವಾಯಿತು. ನಿನ್ನ ಪೀಠದಲ್ಲಿ ಮಂಡಿಸು. ಅಪ್ಪಣೆ ಮಹಾಪ್ರಭು. ಮಂತ್ರಿ ಸೈನ್ಯಾಧ್ಯಕ್ಷನೇ. ಮಹಾಪ್ರಭು.
ಹೋಗುವ ಅಣ್ಣ
ಶಿಷ್ಟರನ್ನು ಪರಿಪಾಲಿಸುವುದಕ್ಕಾಗಿ ಆ ಶ್ರೀಮನ್ನಾರಾಯಣನು ಯುಗ ಯುಗದಲ್ಲಿಯೂ ಅವತರಿಸುತ್ತೇನೆ ಎಂದು ಅಭಯವನ್ನು ಕೊಟ್ಟಿರುವನು. ಈಗ ಕೃಷ್ಣರೂಪಿಯಾಗಿ ಬಯಲಿರುವನು. ಆತನ ಲೀಲ ವಿನಾದವನ್ನು ನಾನು ಎಷ್ಟೆಂದು ಹೊಗಳಲಿ. ಮಗುವೆಂದು ಹಾಲನ್ನು ಕುಡಿಸಲು ಬಂದ ಕೂದಲಿಯು ತಾನು ತಾನೆಗೆ ಸತ್ತಳು. ಬಕಾಸುರನು ಬಲಿಯಾದನು, ಕಂಸನು ಕಾಲವಾದನು, ಶಕಟ ದೇನಕ ಮೊದಲಾದ ರಾಕ್ಷಸರು ತಾನು ತಾನಾಗಿಯೇ ಸತ್ತರು. ಆ ಪರಮಾತ್ಮನು ಅನೇಕ ರಾಕ್ಷಸರನ್ನು ಸಂಹರಿಸಿದನು. ಅದರ ಪಾಪ ವಿಮೋಚನೆಗಾಗಿ ಚಿಂತಿಸುತ್ತಾ ಕಾಲವನ್ನು ಕಳೆದುಕೊಂಡರು. ನಾವೀಗಲೇ ದ್ವಾರಕೆಗೆ ಹೋಗಿ ಆ ಪರಮಾತ್ಮನನ್ನು ಸಂದರ್ಶಿಸಿ ಮುಂದಿನ ಲೀಲೆಯು ಯಾವ ರೀತಿಯಿಂದ ನಡೆಯಬೇಕೆಂಬ ಪೀಠಿಕೆಯನ್ನು ಹಾಕುವೆ. ನಾರಾಯಣ ನಾರಾಯಣ.
ಆಗಲ್ಲ ಮುಂಚೆ